ತುಂಬಾ ಜನ ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, ಡಾಕ್ಟರ್ ನಾನು ಹಣ್ಣು ತಿಂತೀನಿ, ಹಾಲು ಕುಡಿತೀನಿ, ನ್ಯೂಟ್ರಿಷನ್ ಫುಡ್ ತಗೋತೀನಿ, ಆದ್ರೂ ನನಗೆ ಇಂಡೈಜೆಷನ್ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ, ಸ್ಕಿನ್ ಅಲರ್ಜೀಸ್ ಆಗುತ್ತೆ ಅಂತ. ನಿಮ್ಗೂ ಹೀಗೆ ಆಗುತ್ತಾ? ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಬನಾನಾ ಮಿಲ್ಕ್ ಶೇಕ್, ಆಪಲ್ ಮಿಲ್ಕ್ ಶೇಕ್ ಎಷ್ಟು ಟೇಸ್ಟಿ ಆಗಿರುತ್ತೆ ಅಲ್ವಾ? ಆದ್ರೆ ಹೆಲ್ತಿಗೆ ಒಳ್ಳೇದಾ? ನೀವೆಲ್ಲ ತಿಳ್ಕೊಳ್ಳೇಬೇಕಾಗಿರೋಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಯುರ್ವೇದದಲ್ಲಿದೆ. ಅದನ್ನ ನಾವು ವಿರುದ್ಧ ಆಹಾರ ಅಂತೀವಿ. ಮೊದಲೇದಾಗಿ ಹಣ್ಣುಗಳನ್ನ ಯಾವತ್ತೂ ಹಾಲಲ್ಲಿ ಮಿಕ್ಸ್ ಮಾಡಬಾರ್ದು. ಇದರಿಂದ ಡೈಜೆಸ್ಟಿವ್ ಇಶ್ಯೂಸ್ ಆಗುತ್ತೆ. ಹಾಲನ್ನ ಯಾವತ್ತೂ ಹುಳಿ ಪದಾರ್ಥಗಳ ಜೊತೆಗೆ ಮಿಕ್ಸ್ ಮಾಡಬಾರ್ದು, ಅಂದ್ರೆ ಸಿಟ್ರಸ್ ಫ್ರೂಟ್ ಜೊತೆಗೆ ಮಿಕ್ಸ್ ಮಾಡಬಾರ್ದು. ಇದರಿಂದ ಎದೆ ಉರಿ, ಹುಡಿತೇಗು ಜಾಸ್ತಿ ಆಗುತ್ತೆ. ನಾನ್ ವೆಜ್ ಫುಡ್ಸ್ ನ ಯಾವತ್ತೂ ಮಿಲ್ಕ್ ಪ್ರಾಡಕ್ಟ್ ಜೊತೆಗೆ ಮಿಕ್ಸ್ ಮಾಡಬೇಡಿ, ಅಂದ್ರೆ ಚಿಕನ್, ಮಟನ್, ಫಿಶ್ ನ ಮೊಸರು, ಹಾಲು ಇದ್ರ ಜೊತೆ ಮಿಕ್ಸ್ ಮಾಡಬೇಡಿ. ಇದರಿಂದ ಸೀರಿಯಸ್ ಸ್ಕಿನ್ ಇನ್ಫೆಕ್ಷನ್ಸ್ ಬರುತ್ತೆ, ಲೈಕ್ ಅಲರ್ಜಿಕ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಸೋರಿಯಾಸಿಸ್ ಆಗಿರಬಹುದು. ಈ ತರ ಕಾಯಿಲೆಗಳು ಸಡನ್ ಆಗಿ ಒಂದೇ ರಾತ್ರಿ ಶುರು ಆಗಲ್ಲ. ಇದು ಗ್ರಾಜುವಲ್ ಆಗಿ ಕಿಚನ್ ಇಂದ ಫುಡ್ ಪ್ಲೇಟ್ ಇಂದ ನಮ್ಮ ದೇಹಕ್ಕೆ ಶುರು ಆಗುತ್ತೆ. ಸೊ ನಾವೇನ್ ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಹೇಗ್ ತಿಂತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಈ ರೀಲ್ನ ಮಿಲ್ಕ್ ಶೇಕ್ ಕುಡಿಯುವಂತ ನಿಮ್ ಫ್ರೆಂಡ್ಗೆ ಶೇರ್ ಮಾಡೋದನ್ನ ಮರಿಬೇಡಿ.